ಸಖತ್ತಾಗಿ ಚಪಾತಿಗೆ ಮ್ಯಾಚ್ ಆಗೋಂಥ ಪೊಟ್ಯಾಟೊ ಮಸಾಲ ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ರೆಸಿಪಿ ಯಾವ ಥರ ಮಾಡಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನೀವು ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಫಾಲೋ ಮಾಡ್ಕೊಂಬಿಡಿ. ಯಾಕಂದರೆ ನಾನು ಬೇಜಾನ್ ರೆಸಿಪಿ ಶೇರ್ ಮಾಡ್ತಾ ಇರ್ತೀನಿ, ನೀವು ಟ್ರೈ ಮಾಡ್ತಾ ಇರ್ಬೋದು, ನಿಮ್ಮ ಮನೇಲಿ ಕ್ರೆಡಿಟ್ಸ್ ಬರ್ತಾನೆ ಇರುತ್ತೆ. ಅಂದ ಹಾಗೆ ನಾನು ಆಲ್ಪುಡಿಯಿಂದ ಜಾಮೂನ್ ಮಾಡಿ ಹಾಕಿದ್ದೆ ಅಲ್ವಾ, ಅದಕ್ಕೊಂದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. 2 ಡೇಸಲ್ಲಿ 800K ಓಡಿದೆ. ನನಗಂತೂ ತುಂಬ ಖುಷಿ ಆಯಿತು. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ರೆಸಿಪಿಗೆ ಹೋಗೋಣವಾ. ಫಸ್ಟ್ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಕಾದ್ಮೇಲೆ ಎಲ್ಲ ಮಸಾಲ ಐಟಮ್ಸ್ ಹಾಕಬೇಕು. ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಒಂದು ಸ್ವಲ್ಪ ಸೋಂಪು, ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಬಟಾಣಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದೆರಡು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟು. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಟೊಮೆಟೊ ಚೆನ್ನಾಗಿ ಬೆಂದು ಅದೆಲ್ಲ ಸ್ವಲ್ಪ ಸ್ಮೂತ್ ಆದಮೇಲೆ ಇದಕ್ಕೆ ಉಪ್ಪು, ಖಾರ, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಬಿರಿಯಾನಿ ಮಸಾಲ, ಆಲ್ರೆಡಿ ಬೇಯಿಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿರೋ ಆಲೂಗಡ್ಡೆನ ಮ್ಯಾಶ್ ಮಾಡಿ ಆ ಥರ ಹಾಕಬೇಕು. ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದರೆ ಆಲೂಗಡ್ಡೆ ಅಲ್ವಾ ಸ್ವಲ್ಪ ಜಾಸ್ತಿನೇ ಉಪ್ಪು ಹಿಡಿಯುತ್ತೆ. ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಕಿಬಿಟ್ರೆ ಸಖತ್ತಾಗಿರೋ ಪೊಟ್ಯಾಟೊ ಮಸಾಲ ರೆಡಿಯಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಸೇವ್ ಮಾಡಿ ಇಟ್ಕೊಳ್ಳಿ, ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣಂತೆ.